ಕಣೋ. ಬಾಬಲನಿ ಓರಿ ಕರ ಬತ್ತು ಓಸಿ ದಾರಿ ಬಿಡು. ಓರಿ ಕರಿಗೆ ದಾರಿ ಕೊಡೋದಿಲ್ಲ ಅಂದ್ರೆ ಆಯ್ತದೇನ್ಲ, ಕುತ್ಕೊಂಡಾರು ಬಂದ್ಬಿಡ್ತದೆ. ಆದ್ರೂ ಸವಾಸಲ್ಲ ಕೊಡ್ಲ ಮೈಕ ಏನ್ ಹೇಳ್ತದೆ ಕೇಳ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಹಳ ಆತ್ಮೀಯ ಸ್ನೇಹಿತರು, ಕಲಾಕಾರರು, ಕಲಾವಿದರು ಅವರು. ಏನೇನೇನು ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಹಳ ಆತ್ಮೀಯ ಸ್ನೇಹಿತರು, ಕಲಾಕಾರರು, ಕಲಾವಿದರು ಅವರು. ನಿನಗಿನ್ನ ಕಲಾವಿದ್ರು ಎಲ್ಲವ್ರಲಣ. ಡಿ ಕೆ ಏನ್ ಮಾಡಿದ್ರೇನು ನಿನ್ನಂಗೆ ಡ್ಯಾನ್ಸ್ ಮಾಡಕ್ಕಾಗೋದಿಲ್ವಲ್ಲ, ನಿಂತ್ ಕಡೆಲೇ ಬಿದ್ದೋಗ್ಬಿಡ್ತದೆ. ಲೇ ಓದಿಕ್ಯಾತ ಡಿ ಕೆನ ಇದು ಕಲಾವಿದ ಅಂತೈತಿ ಅಂದ್ರಿ, ಅದ್ಯಾವ ಮ್ಯಾಟ್ರನ್ನ ಮನ್ಸಲ್ಲಿ ಇಟ್ಕೊಂಡು ಇಡ್ತೈತಿ ಅನ್ನೋದನ್ನ ತಿಳ್ಕೊಳ್ಳ ಫಸ್ಟು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಹಳ ಆತ್ಮೀಯ ಸ್ನೇಹಿತರು, ಕಲಾಕಾರರು, ಕಲಾವಿದರು ಅವರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ. ಬಾಬಲನಿ ಡಿ ಕೆ ಸದನದೊಳಗೆ ನಮಸ್ತೆ ಸದಾ ವತ್ಸತೆ ಅಂತ ಆಡಳಿತಲ್ಲಣ, ಅದ್ರ ಬಗ್ಗೆ ಹಿಂಗ ಅಂತ ಇರೋದಕ್ಕನ ರೇಣು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ತಪ್ಪೇನಿಲ್ಲ ಹೇಳೋದ್ರಲ್ಲಿ. ತಮ್ಮ ಬಾಲ್ಯದಲ್ಲಿ ಅವರು RSS ನಲ್ಲಿ ಇದ್ದೆ ಅನ್ನೋಂಥದ್ದಿದೆ. ಯಾವ ಮನಸ್ಥಿತಿ ಇಟ್ಕೊಂಡು ಹೇಳಿದ್ರು ಗೊತ್ತಿಲ್ಲ, ಬಟ್ ಹೇಳಿದ್ರೆ ನಮ್ಗೇನಿಲ್ಲ ಸ್ವಾಗತ. ಕಾಂಗ್ರೆಸ್ ನಾವು ಹೆಂಗಾರ ಮಾಡಿ RSS ನ ಬ್ಯಾನ್ ಮಾಡಿ ಬಿಸಾಕ್ಬೇಕು ಅಂತ ಓಡಾಡ್ತಾವೆ. ಅಂತದ್ರಲ್ಲಿ ಡಿ ಕೆ RSS ಆಜ್ಞೆ ಹೇಳ್ಕೊಂಡು ನಿಂತೈತಲ್ಲ ಅಂತ ಕಾಂಗ್ರೆಸ್ ನಾವೆಲ್ಲ ಬೆಂಕಿ ಆಗಿದ್ರೆ ಬಿಜೆಪಿ ಅವ್ ಮಾತ್ರ ಖುಷಿ ಆಗಬೇಕನೆ. ಡಿ ಕೆ ಬಿಜೆಪಿ ಬಂದ್ರು ಬರ್ಬೋದು ಅಂತ ಹೇಳ್ಕೊಂಡು ಓಡಾಡ್ತಾವೆ. ಡಿ ಕೆ ಬಿಜೆಪಿಗೆ ಹೋದ್ರೆ ಅದ್ರ ಜೊತೆಗೆ ಒಂದಷ್ಟು ಜನ MLAಗಳು ಹೋಯ್ತವೆ. ಅಲ್ಲಿ ಹೋಗಿ ಡಿ ಕೆ ಆಪರೇಷನ್ ಮಾಡಿ CM ಆಗಿ ಹೋಯ್ತದೆ. ಆಮೇಲೆ ಈ ಅಶೋಕು ಅಶ್ವಥ್ ನಾರಾಯಣಿ ಎಲ್ಲ ಅದ್ರ ಮುಂದೆ ನಡಬಗ್ಗಿಸ್ಕೊಂಡು ಓಡಾಡ್ಬೇಕಾಯ್ತದಲ್ಲ. ಅಂತ ಸೌಭಾಗ್ಯಕ್ಕೆ ಖುಷಿ ಆಗ್ಬಿಡ್ತಾವಂತ ಇವು. ನಡ ಬಗ್ಗಿಸ್ತೀವೋ ತಲೆ ಬಗ್ಗಿಸ್ತೀವೋ ಒಟ್ನಲ್ಲಿ ಅಧಿಕಾರದಲ್ಲಿ ಇರ್ಬೇಕು ಅನ್ನೋದೇ ರಾಜಕಾರಣಿಗಳ ಫಿಲಾಸಫಿಕನ. ನೋಡಿಲ್ಲಿ ಸತೀಶ್ ಏನ್ ಹೇಳ್ತೈತಿ ಅಂತವ. ಈಗ ನಾವು ಶಾಸಕರು ಹಾಡ್ತೀವಿ, ನಮ್ಗೆ CM ಕೊಡ್ತಾರ, ಹಿಂಗೆ ನಾವು ಹಾಡ್ತೀವಿ ಬೇಕಾರೆ, ಯಾಕಂದ್ರೆ ನಾವು ಹಾಡ್ತೀವಿ ಬೇಕಾರೆ. ಅಯ್ಯಯ್ಯೋ ಏನ್ಲ ಎಲ್ಲ ಲಾಭಕ್ಕೆ ನಿಂತ್ಕೊಂಡ್ಬಿಟ್ಟವಿ. ಸಿದ್ಧಾಂತ ಅನ್ನೋದೇನು ಲೆಕ್ಕಕ್ಕಿಲ್ವೇನ್ಲ ಇವಕ್ಕೆ? ಯಾವ ಸಿದ್ಧಾಂತ ತೆಗಿ, ಅಲ್ಲಿ ಅಧಿಕಾರ ಸಿಕ್ಕಿಲ್ಲ ಅಂತ ಇಲ್ಲಿಗಾರಿ, ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತವ ಅಲ್ಲಿಗಾರವ್ರನ್ನ ತಕೊಂಡ್ಬಂದು ಸಿದ್ಧಾಂತದ ಬಗ್ಗೆ ಕೇಳ್ತಾ ಇದೀಯ ಕಣ ನೀನು. ನೋಡಿಲ್ಲಿ ಡಿ ಕೆ ಸಂಸ್ಕೃತ ಪಂಡಿತ ಅಂತೆ. DCM ಅವರು ತಮ್ಗೆ ಗೊತ್ತಿದೆ, ಅವರು ಸಂಸ್ಕೃತ ಒಂದು ಪಂಡಿತರು ಅವರು. ಸೂಪರ್ ಮಾಮಾ. ಈ ಡಿ ಕೆ ಒಂದೊಂದ್ಸತಿ ಬಿಜೆಪಿ ಅವುಗಳ ಪರವಾಗಿ ಮಾತಾಡಿ ಅವನ್ನ ಕನ್ಫ್ಯೂಸ್ ಮಾಡೋ ಕೆಲಸ ಏನಾರ ಮಾಡ್ತೈತ ಹೆಂಗ್ಲ? ಅದೇನು ಮಾಡ್ತೈತೆ ಅಂತವ ರಾಜಣ್ಣ ಹೇಳಕ್ ಬಂದೈತೆ ನೋಡಿಲ್ಲಿ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಅವ್ರ RSS ಗೀತೆ ಬೇಕಾದ್ರೂ ಆಡ್ಬೋದು. ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬಹುದು. ಅಂಬಾನಿ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿ ಅವರು ಸ್ವೀಕಾರ ಮಾಡ್ಲಿಕ್ಕೆ ಹಿಂದೂ ಮುಂದೆ ನೋಡ್ರಿ, ಅವ್ರು ಸ್ವೀಕಾರ ಮಾಡೋದಿಲ್ಲ. ಅಂತ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ. ಇವೆಲ್ಲ ಇರ್ತವೆ, ಇವೆಲ್ಲ ಇರೋಂಥವು. ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ಇರ್ಲಿ, ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು. ರಾಜಣ್ಣನ ಕೈಗೂ ಒಂದು ಕೋಲ್ ಸಿಕ್ಕೈತೆ ಕಣ್ಲ. ಅದ್ರ ಹೊಡೆತ ಯಾರು ತಿಂತಾರ್ರಿ ಅನ್ನೋದು ಗೊತ್ತೈತೆ ಇಲ್ಲ ಅಷ್ಟೇ. ಶಿವನಿ ಶಂಭುಲಿಂಗ.